ರಾಷ್ಟ್ರಕ್ರಾಂತಿ ನ್ಯೂಸ್ ವಿಶೇಷ ತನಿಖೆ. ರೋಣ ಹುಬ್ಬಳ್ಳಿ ರಸ್ತೆಯ ಕಾಮಗಾರಿ ನಿಯಮ ಉಲ್ಲಂಘನೆ, ಜನರ ಪ್ರಶ್ನೆಗಳಿಗೆ ಉತ್ತರಿಸೋರು ಯಾರು? ಶಾಸಕ ಸಿಸಿ ಪಾಟೀಲರ ಅನುದಾನದ ಕೆಲಸದಲ್ಲಿ ಪಾರದರ್ಶಕತೆ ಎಲ್ಲಿದೆ? ನಾಮ ಫಲಕಗಳೇ ಕಾಣೆಯಾಗಿರುವುದರ ಮರ್ಮವೇನು? ಎಸ್, ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಮೋಜು. ಶಾಸಕರ ಅಧಿಕಾರಕ್ಕೆ ಚ್ಯುತಿ ತರುತ್ತಿರುವವರು ಯಾರು? ಅಪಾಯಕಾರಿ ಸೇತುವೆ, ಧೂಳಿನ ನರಕ. ಯಾವುದಾದರೂ ಅನಾಹುತ ಸಂಭವಿಸುವವರೆಗೂ ಕಾಯುತ್ತಿದ್ದಾರೆಯೇ ಅಧಿಕಾರಿಗಳು? ಹೌದು ಪ್ರಿಯ ವೀಕ್ಷಕರೇ, ನರಗುಂದ ಮತಕ್ಷೇತ್ರದ ಶಾಸಕರಾದ ಸಿಸಿ ಪಾಟೀಲರು ಕ್ಷೇತ್ರದ ಅಭಿವೃದ್ಧಿಗೆ ಕೋಟಿ ಕೋಟಿ ಅನುದಾನ ನೀಡುತ್ತಿರೋದು ಎಲ್ಲರಿಗೂ ತಿಳಿದಿರುವ ವಿಷಯ. ಆದರೆ ರೋಣ ತಾಲೂಕಿನ ಬೆಳವಣಿಗೆಯಿಂದ ಹುಬ್ಬಳ್ಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ನಡೆಯುತ್ತಿರುವ ಕೆಲಸಗಳು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿವೆ. ಇಲ್ಲಿನ ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರಿಸುವವರು ಯಾರು? ಜನರು ಕಟ್ಟುವ ತೆರಿಗೆ ಹಣದಲ್ಲಿ ಈ ರಸ್ತೆ ನಿರ್ಮಾಣವಾಗುತ್ತಿದೆ. ಹೀಗಿರುವಾಗ ಕಾಮಗಾರಿಯ ವಿವರ ನೀಡುವ ನಾಮ ಫಲಕವನ್ನು ಹಾಕದಿರೋದು ನಿಯಮಗಳ ಉಲ್ಲಂಘನೆಯಲ್ಲವೇ? ಈ ಬಗ್ಗೆ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದ ಸತ್ಯ ದರ್ಶನ ಪತ್ರಿಕೆಯ ಸಂಪಾದಕ ಮಲ್ಲಪ್ಪ ದೊಡ್ಮನಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. ಯಾವುದೇ ಒಂದು ಕಾಮಗಾರಿ ನಡೆಯಬೇಕೆಂದ್ರೆ ಅದರ ಹೆಸರೇನು, ಮೊತ್ತ ಎಷ್ಟು, ಪ್ರಾರಂಭದ ದಿನಾಂಕ ಮತ್ತು ಮುಕ್ತಾಯದ ದಿನಾಂಕದ ಮಾಹಿತಿಯನ್ನು ಅಳವಡಿಸಬೇಕು. ಆದರೆ ಇಲ್ಲಿ ಅಧಿಕಾರಿಗಳು ಅದನ್ನು ಜನರಿಗೆ ಕಾಣದಂತೆ ಇಟ್ಟು ಕೆಲಸದಲ್ಲಿ ವಿಳಂಬ ಮಾಡುತ್ತಿರೋದು ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ಏನು ಯಾವುದೇ ಒಂದು ಕಾಮಗಾರಿ ಮಾಡಬೇಕಾದ್ರೆ ಅದೇ ಕಾಮಗಾರಿ ವಿಚಾರವಾಗಿ ಮೊದಲನೇದಾಗಿ ಒಂದು ನಾಮಫಲಕ ಅಳವಡಿಸಬೇಕಾಗ್ತೈತಿ. ಇದು ಯಾವ ಇಲಾಖೆಯಿಂದ ಈ ಕಾಮಗಾರಿ ಮಂಜೂರಾಗಿದೆ, ಆ ಕಾಮಗಾರಿ ಮೊತ್ತವೇನು, ಅದಾದ ನಂತರ ಆ ಕಾಮಗಾರಿ ಯಾವ ಏರಿನಲ್ಲಿ ಶಾಂಕ್ಷನ್ ಆಗಿದೆ ಎಂಬ ನಾಮಫಲಕ ಅಳವಡಿಸ್ಬೇಕು. ನೀವು ಬಂದಿರುವಂಥ ರಸ್ತೆ ಒಳಗೆ ಈವರೆಗೂ ಎಲ್ಲಾದರೂ ನಾಮಫಲಕ ಏನಾದರೂ ಖಂಡಿತ ಐತೆ? ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ನಾಮಫಲಕ ಇಲ್ಲ. ಇದಂತ ನಾಮಫಲಕಪ್ಪ ಅಂತಂದ್ರೆ ಎಷ್ಟುವರೆಗೆ ಇರ್ಬೇಕು ಕಾಮಗಾರಿ, ಎಲ್ಲಿ ಮುಗಿಬೇಕು ಅನ್ನೋದೆಲ್ಲ ವಿಸ್ತಾರವಾಗಿ ನಾಮಫಲಕ ಇರುತ್ತೆ. ನಾಮಫಲಕ ಅಂತೂ ಹಾಗೇ ಇಲ್ಲ. 3 ವರ್ಷಗಳಿಂದ ಇದೇ ರೀತಿ ನೋಡ್ತಾ ಇದ್ದೀವಿ. ಯಾವಾಗ ಮುಗಿಸ್ತಾರೋ ಗೊತ್ತಿಲ್ಲ. ಬಟ್ ವಿಸ್ತರಣೆ ಮಾಡಿ ಮಳೆ ಆಗೈತಿ, ಅದನ್ನು ಕುಂಟು ನೆಪಗಳು ಮಾತ್ರ ಒಟ್ಕೊಂತ ಹೋಗ್ತಾ ಇದ್ದಾರೆ ಹೊರತಾಗಿ ಕಾಮಗಾರಿ ಜಲ್ದಿ ಮುಗಿಸುವಂಥ ಪ್ರಯತ್ನವೂ ಮಾಡ್ತಕ್ಕಲ್ಲ ಇಂಥ ಕಾಂಟ್ರಾಕ್ಟ್ಗಳು. ಅದೇ ರೀತಿಯಾಗಿ ರೋಡ್ಗಳನ್ನೆಲ್ಲ ಯಾವ ಥರ ಮಾಡ್ತಕ್ಕಂಥ ಫಿನಿಶಿಂಗ್ ಜಾಸ್ತಿ ಬರ್ಬೇಕು. ಇನ್ನು ದೊಡ್ಡ ದೊಡ್ಡ ಬೋರ್ಡರ್ಸ್ ಕಡೆ ಹಾಕೊಂತ ಹೊಂಟಿದ್ದಾರೆ. ಯಾರ ಕಾಣುವಂಥ ಬೈಕ್ಗಳು ಬಿದ್ದರೆ ಸ್ಕಿಡ್ ಆಗಿ ನಾನೇ ಉದಾಹರಣೆಗೆ ಜಗ್ ಸರ್ ನೋಡಿದ್ದೀನಿ. ಬೈಕ್ಗಳು ಹಾಕ್ಕೊಂಡು ದವಾಖಾನೆಗೆ ಸದ್ಯ ಕರ್ಕೊಂಡು ಸದ್ಯ ಹೋಗಿದ್ದೀನಿ. ಆದರೆ ನಾವೇನು ಮಾಡ್ಬೇಕಪ್ಪ, ಬಿಲ್ ಆಗಿಲ್ಲ, ನಾನು ಇದು ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಕಾಂಟ್ರಾಕ್ಟ್ಗಳು ಕುಂಟು ಮಾಡ್ತಾ ಇದ್ದಾರೆ. ಅದಾದ ನಂತರ ಯಾವುದೇ ಒಂದು ಕಾಮಗಾರಿ ಮಾಡ್ಬೇಕಂದ್ರೂ ಕೂಡ ಆ ಕಾಮಗಾರಿ ಸೆಕ್ಷನ್ ಆಗಿದ್ದ ದಿನದಿಂದ ಇಷ್ಟು ದಿನದೊಳಗೆ ನಾವು ಪೂರ್ಣಗೊಳಿಸ್ಬೇಕು ಎಂಬ ನಿಯಮ ಇರ್ತೈತಿ. ಆ ನಿಯಮದ ಫಲಕ ಕೂಡ ಅಳವಡಿಸಿಲ್ಲ. ಅದಾದ ನಂತರ ಇಲ್ಲಿ ಎಲ್ಲಿಂದ ಕಾಮಗಾರಿ ಸ್ಟಾರ್ಟ್ ಆಗ್ತೈತಿ, ಆ ಕಾಮಗಾರಿ ಏನು ಮುಂಚಿತವಾಗಿ ಅಲ್ಲಿ ಸ್ಟಾರ್ಟ್ ಆಗ್ತೈತಿಲ್ಲ, ಆ ಕಾಮಗಾರಿ ಎಂಟ್ರೆನ್ಸ್ಗೆ ಒಂದು ಎಚ್ಚರಿಕೆ ಫಲಕ ಹಾಕಬೇಕು. ಆ ಫಲಕ ಕೂಡ ಇಲ್ಲಿ ಕಂಡಿಲ್ಲ ನಾವು ನೋಡಿದಂಗೆ. ಹಾಗಾಗಿ ಅದಾದ ನಂತರ ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಬೇಕು. ಅಲ್ಲಿ ಬೃಹತ್ ಗಾತ್ರದ ಒಂದು ಸೇತುವೆ ಐತಿ. ಆ ಸೇತುವೆಗೆ ಸರಿಯಾದ ರೀತಿ ಒಳಗೆ ಸಂಚಾರ ಸುರಕ್ಷಿತವಾಗಿ ಒಂದು ಏನಿದು ಒಂದು ನಾಮಫಲಕ ಇಲ್ಲ. ಅದಾದ ನಂತರ ಅಲ್ಲಿ ಯಾರಾದರೂ ರಾತ್ರಿ ವೇಳೆ ಸವಾರರು ಬೈಮಿಸ್ ಆಗಿ ಏನಾದರೂ ಗಾಡಿ ಸೇತುವೆ ತೋರಿಸ್ಬಿಡ್ತಾರೆ. ಆ ವಿಚಾರವಾಗಿ ತಾವೇನು ಹೇಳಿ ಸರ್? ಯಾವುದೇ ರೀತಿ ಕೆಲಸ ಮಾಡಬೇಕು, ಕೆಲವೊಂದಷ್ಟು ಹಂಪ್ಸ್ಗಳು ಇರ್ತವೆ, ಕೆಲವೊಂದಷ್ಟು ರೋಡ್ಗಳು ಇದು ಮಾರ್ಗವಾಗಿ ಬಳಸ್ಬೇಕಂತ ಕೆಲವೊಂದಷ್ಟು ಇವು ಇರಬೇಕು. ಆ ಥರ ಯಾವುದೂ ರೀತಿ ರೂಲ್ಸ್ ಫಾಲೋ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ ಕಾಂಟ್ರಾಕ್ಟ್ಗಳು. ತಮಗೆ ಬೇಕಾಬಿಟ್ಟಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ವಿಸ್ತರಣೆ ಬರೀ 6 ತಿಂಗಳು 1 ವರ್ಷ ಮಾತ್ರ ಮುಗಿಸ್ಬೇಕಂತೇಳಿ ಇವರಿಗೆ ರೋಡ್ಗಳನ್ನು ಎಷ್ಟು ಆಳ್ತಾರೆ ಗೊತ್ತಿಲ್ಲ. ಈಗ ಕೆಲವೊಂದು ಟ್ರಕ್ಗಳು ಓಡಾಡ್ತವೆ, ಉಸುಕಿನ ಟ್ರಕ್ಗಳು ಓಡಾಡ್ತವೆ. ಹಿಂದುಗಳಿಗೆ ಹೋಗಿಬಿಟ್ರೆ ಉಸುಕು ಮುಖಾಂತರ ಹೋಗಿ ಆಕ್ಸಿಡೆಂಟ್ಗಳು ಅನಾಹುತಗಳು ಆಗಿರ್ತದೆ. ಈ ವಿಚಾರವಾಗಿ ನೀವು ಸಂಬಂಧಪಟ್ಟ AWWವರಿಗೆ ನಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಆದಷ್ಟು ಬೇಗ ಕಾಮಗಾರಿ ಮುಗಿಸ್ಬೇಕನ್ನೋಂಥ ನನ್ನಲ್ಲಿ ವಿನಂತಿ. ಕಾಲಹರಣ ಮಾಡ್ತಕ್ಕಂಥ ಇಂಥವು ಕಾಂಟ್ರಾಕ್ಟ್ಗಳಿಗೆ ಸರಿಯಾಗಿ ದಂಡಗಳನ್ನ ಹಾಕಿ ಸರಿಯಾಗಿ ಮುಗಿಸ್ಬೇಕಂತ ಕೆಲಸವನ್ನು ನಾನು ನಿಮಗೆ ಹೇಳೋದು. ಈಗ
ಸರ್ಕಾರದ ನಿಯಮಗಳ ಉಲ್ಲಂಘನೆ ಮಾಡ್ತಿರ್ತಕ್ಕಂಥ ಬ್ಯಾರಿಕೇಡ್ ಆಯಿತು, ಎಚ್ಚರಿಕೆ ಬೋರ್ಡ್ ಆಯಿತು, ಅದಾದ ನಂತರ ನಾಮಫಲಕ ಯಾವುದು ಅಂದಾಜು ಪಟ್ಟಿಗೆ ನಾಮಫಲಕ ಅಳವಡಿಸುವ ಸಂದರ್ಭದೊಳಗೆ ಅಳವಡಿಸಿಕೊಂಡು ಏನು ನಿಯಮ ಮೀರಿದ ಗುತ್ತಿಗೆದಾರರಿಗೆ ಅವ್ರಿಗೆ ಏನೆಲ್ಲ ಜರುಗಿಸಬೇಕು ಅಂತ ತಮ್ಮಲ್ಲಿ ಕಪ್ಪು ಬಟ್ಟಿಗೆ ಸೇರಿಸ್ಬೇಕಂತೇಳಿ ನಾನು ಇದು ಮಾಡ್ತೀನಿ. ಬ್ಲ್ಯಾಕ್ ಲಿಸ್ಟ್ಗೆ ಹಾಕಬೇಕು. ಕಾಂಟ್ಯಾಕ್ಟ್ ಕಾಲ್ ಮಾಡ್ತಾರೆ ಕಾಂಟ್ಯಾಕ್ಟ್ಗಳನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಸರಿಯಾಗಿ ಬೇರೆ ಕೆಲಸನ ಮಾಡಿರ್ಬಾರ್ದು ಬೇರೆ ಕಡೆಗೆ ಆ ಥರ ಇದು ಮಾಡಬೇಕು. ಇನ್ನೂ ಮರವಾಗುತ್ತೆ ಅವ್ರಿಗೆ ಕಾಂಟ್ಯಾಕ್ಟ್ಗಳ ಸತ್ಯವಾಗಿ ಜಲ್ದಿ ಮುಗಿಸ್ಬೇಕಪ್ಪ ಎಸ್ ಸರ್. ನಮ್ಮ ಪತ್ರಿಕಾ ಸಂಪಾದಕರು ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ಗುತ್ತಿಗೆದಾರರಿಗೆ ಸರಿಯಾದ ರೀತಿಯೊಳಗೆ ಕಾನೂನು ಮುಖಾಂತರ ಒಂದು ಕ್ರಮ ಅವರ ಲೈಸೆನ್ಸ್ ಅಷ್ಟೇ ಅಲ್ಲದೆ ನೀರು ಸಿಂಪಡಿಸದ ಕಾರಣ ಧೂಳಿನಿಂದ ಸಣ್ಣ ವಾಹನ ಸವಾರರು ಪರದಾಡುತ್ತಿರೋದು ಅಧಿಕಾರಿಗಳಿಗೆ ಕಾಣಿಸುತ್ತಿಲ್ಲವೇ? ಇನ್ನೊಬ್ಬ ಪ್ರಜ್ಞಾವಂತ ಹಿರಿಯರಾದ ಸಿದ್ದಪ್ಪ ಪತ್ತಾರವರು ಕೇಳುವಂತೆ ರಸ್ತೆ ಕಾಮಗಾರಿ ಮಾಡಬೇಕೆಂದ್ರೆ ರಸ್ತೆಯ ಎರಡೂ ಭಾಗವನ್ನು ವಿಂಗಡಿಸಿ ಕೆಲಸ ಮಾಡಬೇಕು. ಆದರೆ ಇಲ್ಲಿ ಇಡೀ ರಸ್ತೆಯನ್ನೇ ಅಗೆದು ಹಾಕಿ ನೀರು ಸಿಂಪಡಿಸದೆ ಸವಾರರ ಆರೋಗ್ಯದ ಮೇಲೆ ಚೆಲ್ಲಾಟವಾಡುತ್ತಿರೋದು ಎಷ್ಟರ ಮಟ್ಟಿಗೆ ನೀರು ಯಾಕೆ ಸಿಂಪಡಿಸಿಲ್ಲ ಅಂತೇಳಿ ಸಂಬಂಧಿಸಿದ ಅಲ್ಲಿ ಸೂಪರ್ವೈಸರ್ನು ಗೊತ್ತಿಲ್ಲ. ನೀರು ಯಾಕೆ ಸಿಂಪಡಿಸಿಲ್ಲ, ಇಲ್ಲಿ ಸವಾರರಿಗೆ ಆರೋಗ್ಯದೊಳಗೆ ಸಮಸ್ಯೆ ಉಂಟಾಗ್ಬೋದು ಅಂತ ಹೇಳಿದಾಗ ಆ ವ್ಯಕ್ತಿ ಏನು ಬೇಗ ಆಗಬೇಕು ಅಂತ ಇದು ನೀರು ಸಿಂಪಡಿಸಿದಂಗೆ ಕಾಣ್ತೈತೆ. ಒಟ್ಟಿಗೆ ಇಲ್ಲಿ ನೀರು ಸಿಂಪಡಿಸೇ ಇಲ್ಲ. ಇದು ಈ 2-3 ದಿವಸದಿಂದ ಇದೇ ರೀತಿ ನಡೀತಾ ಇದೆ. ಹಾಂ ರೀ. ಬರು ಹೋಗುವವರಿಗೆ ವಾಹನ ಸವಾರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಆಕ್ಚುಲಿ ಇದು ರೋಡ್ ಮಾಡಬೇಕಾದಂತ ಕಾಂಟ್ರಾಕ್ಟರ್ ಒಂದ್ ಸೈಡ್ ರೋಡ್ ಮಾಡಿ ಮತ್ತೊಂದು ಸೈಡು ಜಾಗ ಬಿಟ್ಟು ಆಮೇಲೆ ರೋಡ್ ಮಾಡಬೇಕು. ನಿಮ್ಮ ಪ್ರಕಾರ ಯಾವುದೇ ಒಂದು ಕಾಮಗಾರಿ ಮಾಡಬೇಕಂತಂದ್ರೆ ಸವಾರರಿಗೆ ತೊಂದರೆ ಆಗ್ತಿರೋಂಥ 2 ಭಾಗ ಮಾಡಿಕೊಂಡು ಒಂದು ಭಾಗ ಕಾಮಗಾರಿ ಕಂಪ್ಲೀಟ್ ಆದ ನಂತರ ಇನ್ನೊಂದು ಭಾಗ ಓಡಾಡೋದಕ್ಕೆ ಕಾಮಗಾರಿ ಮಾಡಬೇಕು. ಅದೇ ಆ ವ್ಯಕ್ತಿ ಏನು ಹೇಳ್ತಿದ್ದಂಗೆ ಗೊತ್ತಾ, ಇಲ್ಲಿ ನೀರು ಸಿಂಪಡಿಸಬೇಕು ಅಂತ ಕೇಳಿದಾಗ ನೀರು ಸಿಂಪಡಿಸಿದೀವಿ ಸಾರ್ವಜನಿಕರಿಗೆ ಎಚ್ಚರಿಕೆ ಬೋರ್ಡ್ ಹಾಕಬೇಕು, ಬ್ಯಾರಿಕೇಡ್ ಹಾಕಬೇಕು, ಈ ಯಾವನ್ನು ಕೂಡ ನಿಯಮ ಪಾಲನೆ ಮಾಡಲ್ಲ. ಇದ್ರ ಬಗ್ಗೆ ನೀವೇನು ಹೇಳ್ತೀವಿ? ಇದು ತುಂಬಾ ತಪ್ಪು. ಇದು ಮಾಡುವಂತ ಕೆಲಸಗಾರರು ಈ ಕಾಂಟ್ರಾಕ್ಟ್ ಮೇಲೆ ಕ್ರಮ ತಗೊಳ್ಬೇಕು. ಆಮೇಲೆ ಸಂಬಂಧಪಟ್ಟ ಜೈ ಮತ್ತು ಇಂಜಿನಿಯರು, ಚೀಫ್ ಇಂಜಿನಿಯರ್ಗಳು ಈ ಸ್ಥಳಕ್ಕೆ ಭೇಟಿ ನೀಡಿ ಇದನ್ನ ಸರಿಯಾಗಿ ವಿಚಾರಣೆ ನಡೆಸಿ ಸಂಬಂಧಪಟ್ಟವ್ರ ಮೇಲೆ ಕ್ರಮ ತಗೊಳ್ಬೇಕು. ಅದಾದ ನಂತರ ಯಾವುದೇ ಕಾಮಗಾರಿ ಮಾಡ್ತಾರಲ್ಲ ಆ ಕಾಮಗಾರಿ ಅಂದಾಜು ಕಟ್ಟಿದೆ ಅದು ಎಷ್ಟು ಮೊತ್ತಕ್ಕೆ ಆ ಕಾಮಗಾರಿ ಮಾಡ್ಲಿಕ್ಕತ್ತಾರ, ಅದರ ಯಾವ ಏರಿನೊಳಗೆ ಆ ಕಾಮಗಾರಿ ಮಂಜೂರಾಗಿದೆ ಅದೆಲ್ಲ ಈಗ ಸಾರ್ವಜನಿಕರ ಕಾಣುವಂಗ ಒಂದು ನಾಮಫಲಕವನ್ನು ಅಳವಡಿಸ್ಬೇಕು. ಅದನ್ನು ಕೂಡ ಪಾಲನೆ ಮಾಡಿಲ್ಲ. ನಿಮ್ಮ ಪ್ರಕಾರ ಇಲ್ಲಿ ಎಲ್ಲಾದರೂ ಕಾಣ್ತೈತ್ರಿ? ಯಾವುದೇ ಇಲ್ಲ. ಈಗ ನಾವು ಕ್ರಾಸಿಂದ ಬಂದ್ವಿ. ಆ ಕ್ರಾಸಿಂದ ಯಾವುದು ನಾಮಫಲಕ ಅಳವಡಿಸಿ ಎಚ್ಚರಿಕೆ ಬೋರ್ಡ್ ಕೂಡ ಇಲ್ಲ, ಕೊಟ್ಟಿಲ್ಲ. ಅಲ್ಲೇ ದೊಡ್ಡ ಗಾತ್ರದ ಒಂದು ಸೇತುವೆ ಐತಿ. ಆ ಸೇತುವೆ ಸುತ್ತಾರದ ಏನು ಸೇಫ್ಟಿ ಇಲ್ಲ. ರಾತ್ರಿ ವೇಳೆ ಯಾವುದೇ ವೆಹಿಕಲ್ಲು ಲೈಟು ಫೋಕಸ್ ಇರದೇ ಇರೋ ಸಂದರ್ಭದೊಳಗೆ ಅಲ್ಲಿ ಹೋಗಿ ಏನೋ ಒಂದು ಸ್ವಲ್ಪ ಅನಾಹುತಗಳಾದ್ರೆ ಯಾರು ಜವಾಬ್ದಾರಿ? ಅದನ್ನು ಸಂಬಂಧಪಟ್ಟವರು ಅದನ್ನ ಸರಿಯಾಗಿ ವಿಚಾರಣೆ ಮಾಡಿ ಕ್ರಮ ತಗೊಳ್ಬೇಕು. ಇದ್ರ ಬಗ್ಗೆ ನೀವು ಕೊನೆಯದಾಗಿ ಹೇಳ್ಬೇಕಂದ್ರೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಈ ಗುತ್ತೇದಾರನ ವಿಚಾರವಾಗಿ, ಅದಾದ ನಂತರ ಈ ಸಂಬಂಧಪಟ್ಟ ಅಧಿಕಾರಿಗಳ ವಿಚಾರವಾಗಿ? ಒಟ್ಟಾರೆ ನಾನೊಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ಈ ಸಂಬಂಧಪಟ್ಟ ಇಲಾಖೆ ಮತ್ತು ಕಾಂಟ್ರಾಕ್ಟರ್ಗಳಿಗೆ, ಗುತ್ತೇದಾರರಿಗೆ ತಿಳಿಸುವುದೇನೆಂದರೆ, ಮೊದಲು ಸರಿಯಾಗಿ ವ್ಯವಸ್ಥಿತವಾಗಿ ಕೆಲಸ ಮಾಡಿ. ಒಂದು ಸೈಡ್ ರೋಡ್ ಮಾಡಿದರೆ ಒಂದು ಸೈಡ್ ರೋಡಲ್ಲಿ ಕಾಮಗಾರಿ ನಡಿಬೇಕು. ಹೋಗಿ ಬರೋ ವೆಹಿಕಲ್ಗೆ ತೊಂದರೆ ಆಗಬಾರ್ದು. ಆಮೇಲೆ ಇಲ್ಲಿ ಯಾವುದೇ ರೀತಿ ನೀರು ಸಿಂಪಡಿಸಿಲ್ಲ. ವಾಹನಗಳು ತುಂಬ ಓಡಾಡ್ತಾ ಇದ್ದಾವೆ. ಓಡಾಡುವಂಥ ಜನರಿಗೆ ಎಸ್ಪೆಷಲಿ ಟೂ ವೀಲರ್ಸ್ದವ್ರಿಗೆ ಅತಿ ತೊಂದರೆ ಆಗ್ತಾಯಿದೆ. ಇದರಿಂದ ಅನಾಹುತಗಳು ಆಗುವಂಥ ಸಂದರ್ಭಗಳು ಜಾಸ್ತಿ ಇರೋದ್ರಿಂದ ತಕ್ಷಣ ಎಚ್ಚೆತ್ತು ಈ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ನಾನು. ಎಸ್ ಸರ್, ತಮ್ಮ ಹೆಸರು? ಸಿದ್ದಪ್ಪ ಪತ್ತಾರ್ ಅಂತ, ನಮ್ಮೂರು ಹಿರೇಮ್ಯಾಗೇರಿ, ಯಲಬುರ್ಗಾ. ಇಂತಹ ನಿಯಮ ಉಲ್ಲಂಘನೆ ಮಾಡುವ ಗುತ್ತಿಗೆದಾರನ ಲೈಸೆನ್ಸ್ ಅನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ನಿರ್ಲಕ್ಷ್ಯ ತೋರುವ AEE ಗುರುಲಿಂಗೌಡ ಎಸ್ ಪಾಟೀಲರ ಮೇಲೆ ಕ್ರಮ ಜರುಗಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯರಾದ ಯುವಕ ಕೇಳುವಂತೆ ಸುಮಾರು 6 ತಿಂಗಳಿನಿಂದ ಈ ಕೆಲಸ ಮಂದಗತಿಯಿಂದ ಸಾಗುತ್ತಿದ್ದು ನರಕ ಯಾತನೆ ಅನುಭವಿಸುತ್ತಿದ್ದೇವೆ. ಇದನ್ನು ಬಹುಬೇಗ ಪೂರ್ಣಗೊಳಿಸಲು ಏನು ತೊಂದರೆಯಾಗಿದೆ? ರಸ್ತೆ ಪಕ್ಕದಲ್ಲಿರುವ ಅಪಾಯಕಾರಿ ಸೇತುವೆಗೂ
ಯಾವುದೇ ಸುರಕ್ಷತಾ ಗೋಡೆ ಇಲ್ಲದೆ ಸವಾರರು ಪ್ರಾಣ ಭಯದಲ್ಲಿ ಸಂಚರಿಸುತ್ತಿರೋದು ಅಧಿಕಾರಿಗಳಿಗೆ ತಿಳಿದಿಲ್ಲವೇ ಎಂದು ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ. ನಾವು ನವಲ್ಗುಂದ ಭಾಗದಿಂದ ಬಂದ್ರಿ. ಅಲ್ಲಿ ಪ್ರಥಮವಾಗಿ ಕಾಮಗಾರಿ ಸ್ಟಾರ್ಟ್ ಆಯ್ತಲ್ಲ, ಅಲ್ಲಿಂದ ಹಿಡಿದು ಏನಾದರೂ ನಿಮ್ಗೆ ನೀರು ಹೊಡೆದಿರುವಂಥ ಒಂದಾದರೂ ಏನಾದರೂ ಉದಾಹರಣೆಗಳು ಸಿಕ್ಕರು? ಜಾಗ ಬಂದೋಗಿ ನಾವು ಒಂದು 2 ತಿಂಗಳು 2-3 ತಿಂಗಳು ಈಗ ರೋಡ್ ಹೇಗಿದೆ ಹಾಗೆ ಇದೆ. ಇನ್ನೂ ಅರ್ಧ ಮಾಡ್ತಾರೆ ಅರ್ಧ ಬಿಟ್ಟಿದ್ದಾರೆ. ಈಗ ನೀವು ಅಲ್ಲಿ ಬರಬೇಕಾದ್ರೆ ಅಲ್ಲಿ ಒಂದಾದರೂ ಎಚ್ಚರಿಕೆ ಬೋರ್ಡ್ ಆಯಿತು, ಬ್ಯಾರಿಕೇಡ್ ಆಯಿತು, ಕಾಮಗಾರಿಗೆ ನಾಮಫಲಕ ಆಯಿತು, ಏನಾದರೂ ಕಾಣ್ತೀವಿ? ಏನು ಕಂಡಿಲ್ಲ. ಅದು ಒಂದು ಸ್ಟಾರ್ಟಿಂಗಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಈಗ ನೀವು ಇಲ್ಲಿ ಸಂಚಾರ ಮಾಡೋದ್ರಿಂದ ಎಷ್ಟು ತಿಂಗಳಾಯ್ತು ನೀವು ಸಂಚಾರ ಮಾಡ್ಲಿಕ್ಕೆ? ನಾವು ಅಡ್ಡಾಡಕ್ಕೆ 5-6 ತಿಂಗಳು ಆಯಿತು. ಒಟ್ಟಿನಲ್ಲಿ ಈ ಕಾಮಗಾರಿ ವಿಳಂಬ ಆಗ್ಲಿಕ್ಕೆ ಹಾಗಾಗಿ ಈ ಕಾಮಗಾರಿ ವಿಳಂಬ ಆಗ್ಲಿಕ್ಕೆ ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ಗುತ್ತೇದಾರರ ವಿರುದ್ಧ ಕ್ರಮ ಜರುಗಿಸಬೇಕಂತೇಳಿ ನೀವು ಆ ಅಧಿಕಾರಿಗಳಿಗೆ ಏನು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ? ಅವ್ರು ಮಾಡಿದ ಸರಿ ಉಲ್ಲಂಘನೆ ಆಗ್ಬಿಟ್ಟಿದೆ ಅಲ್ಲಿ. ಈಗ ನೋಡಿ ಎಸ್ ಬರೋದ ನಮ್ಮ ಕೈಲೇ ಶಾಸಕ ಸಿಸಿ ಪಾಟೀಲರೇ, ನಿಮ್ಮ ಹೆಸರನ್ನು ಕೆಡಿಸಲು ಕೆಲವು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಶಾಮೀಲಾಗಿದ್ದಾರೆಯೇ? ಪತ್ರಕರ್ತರಿಗೆ ಬೆದರಿಕೆ ಹಾಕುವಷ್ಟು ದರ್ಪ ತೋರುವ ಈ ಗುತ್ತಿಗೆದಾರನ ವಿರುದ್ಧ ಕ್ರಮ ಜರುಗಿಸೋದು ನಿಮ್ಮ ಜವಾಬ್ದಾರಿಯಲ್ಲವೇ? ಸಾರ್ವಜನಿಕರ ತೆರಿಗೆ ಹಣ ಸರಿಯಾಗಿ ಬಳಕೆಯಾಗುತ್ತಿದೆಯೇ ಎಂದು ತನಿಖೆ ಮಾಡೋದು ಯಾವಾಗ? ರಾಷ್ಟ್ರಕ್ರಾಂತಿ ನ್ಯೂಸ್ ಯಾವುದೇ ಆರೋಪ ಮಾಡುತ್ತಿಲ್ಲ, ಬದಲಾಗಿ ಜನರ ಪರವಾಗಿ ಈ ಕಟು ಸತ್ಯದ ಪ್ರಶ್ನೆಗಳನ್ನು ಮುಂದಿಡುತ್ತಿದೆ. ಈ ಪ್ರಶ್ನೆಗಳಿಗೆ ಅಧಿಕಾರಿಗಳಿಂದ ಮತ್ತು ಗುತ್ತಿಗೆದಾರರಿಂದ ಉತ್ತರ ಸಿಗುವವರೆಗೂ ನಮ್ಮ ಹೋರಾಟ ನಿರಂತರ. ರಾಷ್ಟ್ರಕ್ರಾಂತಿ ನ್ಯೂಸ್, ರೋಣ ನಾವು ನಿಮ್ಮೊಂದಿಗೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ. ಅಲ್ಲಿಯವರೆಗೂ ನೋಡ್ತಾ ಇರಿ ರಾಷ್ಟ್ರಕ್ರಾಂತಿ ನ್ಯೂಸ್.